ಬಿಜೆಪಿ ಲಿಂಬಾವಳಿ ಬೆಂಬಲಿಗರಿಂದ ಸರ್ಕಾರಿ ಜಾಗದಲ್ಲಿ ಅನಧಿಕೃತ ಗುಡಿಸಲುಗಳಿಂದ ಬಾಡಿಗೆ ವಸೂಲಿ. ಅನಧಿಕೃತ ಗುಡಿಸಲುಗಳಿಗೆ ಬೆಸ್ಕಾಂ ಅಧಿಕಾರಿಗಳಿಂದಲೇ ವಿದ್ಯುತ್ ಸಂಪರ್ಕ. ರಾಜಧಾನಿ ಬೆಂಗಳೂರಿನಲ್ಲಿರುವ ಕ್ಷೇತ್ರಗಳ ಪೈಕಿ ವಿರೋಧ ಪಕ್ಷದವರಿಲ್ಲದ ಕ್ಷೇತ್ರ ಅಂದರೆ ಮಾದೇಪುರ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಲಿಂಬಾವಳಿ ಹಾಗೂ ಅವರ ಬೆಂಬಲಿಗರದ್ದೇ ದರ್ಬಾರು ನಡೆಯುತ್ತಿದೆ. ಅದರಲ್ಲೂ ಭೂಮಾಫಿಯಾ ಎಗ್ಗಿಲ್ಲದೆ ನಡೆಯುತ್ತಿದೆ. ಯಾವೊಂದು ಸರ್ಕಾರಿ ಜಾಗಗಳನ್ನು ಬಿಡದೆ ಬಡಿದು ಬಾಯಿಗೆ ಹಾಕಿಕೊಳ್ಳುವ ಕೆಲಸ ಸಲೀಸಾಗಿ ನಡೆಯುತ್ತಿದೆ. ಜೊತೆಗೆ ಸರ್ಕಾರಿ ಜಾಗಗಳನ್ನು ಮನಸ್ಸಿಗೆ ಬಂದಂತೆ ಬಳಸಿಕೊಳ್ಳುವುದು ಸಾಮಾನ್ಯವಾಗಿದೆ. ಅದಕ್ಕೊಂದು ಉದಾಹರಣೆಯನ್ನು ತಮ್ಮ ಮುಂದೆ ಇಡುತ್ತಿದ್ದೇವೆ, ದಯವಿಟ್ಟು ಗಮನಿಸಿ. ನೋಡಿ, ಇದು ಮಾದೇಪುರ ಕ್ಷೇತ್ರದ ಹಗ್ದೂರು ಗ್ರಾಮದಲ್ಲಿರುವ ಸರ್ವೆ ನಂಬರ್ 160ರಲ್ಲಿರುವ ಸರ್ಕಾರಿ ಗುಂಡುತೋಪು ಜಮೀನು. ಬರೋಬ್ಬರಿ 1 ಎಕರೆ ಜಮೀನು. ಈ ಸರ್ಕಾರಿ ಗುಂಡುತೋಪು ಜಮೀನಿನಲ್ಲಿ ಕಳೆದ 15 ವರ್ಷಗಳಿಂದಲೂ ಅನಧಿಕೃತವಾಗಿ ಗುಡಿಸಲುಗಳನ್ನು ಮನೆಯ ರೀತಿಯಲ್ಲಿ ನಿರ್ಮಿಸಿಕೊಡಲಾಗಿದೆ. ಈ ಗುಡಿಸಲು ಮನೆಗಳಲ್ಲಿ ವಾಸಿಸುವವರಿಂದ ಪ್ರತಿ ತಿಂಗಳು 2,000 ರೂಪಾಯಿ ಬಾಡಿಗೆ ಹಣವನ್ನು ಹಾಗೂ ಕರೆಂಟ್ ಬಿಲ್ 700 ರೂಪಾಯಿ ಹಣವನ್ನು ವಸೂಲಿ ಮಾಡಲಾಗುತ್ತಿದೆ. ಸರ್ಕಾರಿ ಗುಂಡುತೋಪಿನಲ್ಲಿ ಸುಮಾರು 60 ಗುಡಿಸಲು ಮನೆಗಳಿವೆ. ಆ ಎಲ್ಲ ಗುಡಿಸಲು ಮನೆಗಳಿಗೆ ಕೇವಲ ಒಂದೇ ಒಂದು ವಿದ್ಯುತ್ ಮೀಟರನ್ನು ಅಳವಡಿಸಲಾಗಿದೆ. ಆ ಒಂದು ವಿದ್ಯುತ್ ಮೀಟರ್ನಿಂದ ಅನಧಿಕೃತವಾಗಿ ಎಲ್ಲ ಗುಡಿಸಲುಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಹೀಗಾಗಿ ಬೆಸ್ಕಾಂ ಅಧಿಕಾರಿಗಳು ಈ ವಸೂಲಿ ದಂಧೆಯಲ್ಲಿ ಭಾಗಿಯಾಗಿರುವುದು ಸ್ಪಷ್ಟವಾಗುತ್ತದೆ. ಇನ್ನು ಜಿಬಿಎದವರ ಬಗ್ಗೆ ಹೇಳಬೇಕಾಗಿಲ್ಲ. ಈ ಹಿಂದೆ ಬಿಬಿಎಂಪಿ ಕೆಲಸಕ್ಕೆಂದು ಬಂದವರಿಗೆ ತಾತ್ಕಾಲಿಕವಾಗಿ ಗುಡಿಸಲುಗಳನ್ನು ಹಾಕಿಕೊಡಲಾಗಿತ್ತು ಎಂದು ಹಾರಿಕೆ ಉತ್ತರವನ್ನು ನೀಡುತ್ತಾರೆ. ಮತ್ತೊಂದು ಸಂಗತಿ ಅಂದರೆ ಸರ್ಕಾರಿ ಗುಂಡುತೋಪಿನ ಜಾಗದಲ್ಲಿರುವ ಗುಡಿಸಲು ಮನೆಯಲ್ಲಿರುವ ಯಾವೊಬ್ಬ ನಿವಾಸಿಗಳದ್ದು ಆಧಾರ್ ಕಾರ್ಡ್ ಸ್ಥಳೀಯವಾಗಿಲ್ಲ. ಎಲ್ಲ ನಿವಾಸಿಗಳು ಆಂಧ್ರ ಪ್ರದೇಶದ ಆಧಾರ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಎನ್ನಲಾಗುತ್ತಿದೆ. ಅಲ್ಲದೆ ಅಲ್ಲಿನ ಗುಡಿಸಲುಗಳಲ್ಲಿ ಅನಧಿಕೃತ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಹೆಸರು ಹೇಳಲು ಬಯಸದ ಸ್ಥಳೀಯರೊಬ್ಬರು ಮಾಹಿತಿಯನ್ನು ಹಂಚಿಕೊಂಡರು. ಏನೇ ಆಗಲಿ, ಹಗ್ದೂರು ಗ್ರಾಮದಲ್ಲಿನ ಸರ್ಕಾರಿ ಗುಂಡುತೋಪಿನಲ್ಲಿ ಕಳೆದ 15 ವರ್ಷಗಳಿಂದ ಅನಧಿಕೃತವಾಗಿ ಗುಡಿಸಲು ಮನೆಗಳನ್ನು ಹಾಕಿಸಿ ಅಲ್ಲಿನ ನಿವಾಸಿಗಳಿಂದ ಬಾಡಿಗೆ ಹಾಗೂ ವಿದ್ಯುತ್ ಬಿಲ್ ವಸೂಲಿ ಮಾಡುತ್ತಿರುವುದು ಖಚಿತವಾಗಿದೆ. ಇಂತಹ ಗನಂದಾರಿ ವಸೂಲಿ ಕೆಲಸವನ್ನು ಸನ್ಮಾನ್ಯ ಶ್ರೀಮತಿ ಮಂಜುಳಾ ಲಿಂಬಾವಳಿಯವರ ಬೆಂಬಲಿಗರು ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಮಾಹಿತಿಯನ್ನು ನೀಡಿದ್ದಾರೆ. ಅದು ಸತ್ಯವೂ ಹೌದು ಎನ್ನುವುದಕ್ಕೆ ಮಾಹಿತಿಗಳು ಲಭ್ಯವಾಗಿವೆ. ಆಗಾಗ ಶಾಸಕಿ ಮಂಜುಳಾ ಲಿಂಬಾವಳಿಯವರು ಕ್ಷೇತ್ರದಲ್ಲಿನ ಸರ್ಕಾರಿ ಜಾಗಗಳನ್ನು ಉಳಿಸುತ್ತೇವೆ ಎಂದು ಹೇಳುತ್ತಾರೆ. ಆದರೆ ಅವರ ಬೆಂಬಲಿಗರು ಸರ್ಕಾರಿ ಜಾಗದಲ್ಲಿ ನಡೆಸುತ್ತಿರುವ ವಸೂಲಿ ದಂಧೆಯ ಬಗ್ಗೆ ಗಮನಕ್ಕೆ ಇಲ್ಲವೇ ಎನ್ನುವ ಪ್ರಶ್ನೆ ಉದ್ಭವವಾಗುತ್ತದೆ. ವಿಶೇಷ ಅಂದರೆ ಲಿಂಬಾವಳಿಯವರ ಬೆಂಬಲಿಗರು ಸರ್ಕಾರಿ ಗುಂಡುತೋಪು ಜಮೀನಿನಲ್ಲಿ ಅನಧಿಕೃತ ಗುಡಿಸಲು ಮನೆಯವರಿಂದ ವಸೂಲಿ ಮಾಡುವ ಬಾಡಿಗೆ ಹಣವನ್ನು ಬಹಳ ನ್ಯಾಯಯುತವಾಗಿ ದೇವರ ಸಾಕ್ಷಿಯಾಗಿ ಹಂಚಿಕೊಳ್ಳುತ್ತಾರೆ ಎನ್ನುವುದು ಆಶ್ಚರ್ಯಕರ ಸಂಗತಿ. ಅದು ನಿಜವೂ ಹೌದು. ಹಗ್ದೂರು ಗ್ರಾಮದ ಸರ್ಕಲ್ನಲ್ಲಿರುವ ಮಾರಮ್ಮ ದೇವಸ್ಥಾನದ ಹುಂಡಿಗೆ ವಸೂಲಿ ಹಣವನ್ನು ಹಾಕಿಸುತ್ತಾರೆ. ಬಳಿಕ ಆ ಹಣವನ್ನು ಚೀಟಿಗಳ ಲೆಕ್ಕದಲ್ಲಿ ಹಂಚಿಕೊಳ್ಳುವುದು ಬಹಿರಂಗ ಸತ್ಯವಾಗಿದೆ. ಈ ವಸೂಲಿ ದಂಧೆ ಹಿಂದೆ ಕೇಳಿಬರುತ್ತಿರುವ ಹೆಸರುಗಳು ಅಂದರೆ ಮಾಜಿ ಕಾರ್ಪೊರೇಟರ್ ಹಾಗೂ ಬಿಜೆಪಿ ಕಾರ್ಯಕರ್ತ ಶ್ರೀನಿವಾಸ್ ಅವರ ಆಪ್ತರದ್ದು. ಈ ಬಗ್ಗೆ ಸ್ಥಳೀಯ ವಿರೋಧ ಪಕ್ಷದ ಕಾಂಗ್ರೆಸ್ನವರಿಗೆ ಸಂಪೂರ್ಣ ಮಾಹಿತಿ ಇದೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೂ ಅವರೂ ಸಹ ತೆಪ್ಪಗೆ ಇದ್ದಾರೆ. ಅದಕ್ಕೆ ಕಾರಣ ಅವರಿಗೂ ಪ್ರತಿ ತಿಂಗಳು ಒಂದಿಷ್ಟು ಬಕ್ಷೀಸು ಸೇರುತ್ತದೆ ಎನ್ನುವ ಮಾತು ಕೇಳಿಬರುತ್ತದೆ. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.